ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಮೊಬೈಲ್ ನೋಡೋದ್ರಿಂದ ಮಕ್ಳುಗಳಿಗೆ ಕಣ್ಣು ಸಮಸ್ಯೆ ಬಂದ್ಬಿಡುತ್ತೆ ಅಂತ, ಮತ್ತು ಮಾನಸಿಕವಾಗೂ ಸಮಸ್ಯೆ ಬರುತ್ತೆ, ಇನ್ನು 108 ಸಮಸ್ಯೆ ಬರುತ್ತೆ ಮಕ್ಕಳಿಗೆ ಒಟ್ಟಾರೆ ಅಂತ. ಇವತ್ತು ಫಾರ್ ಮೈ ಶಾಕಿಂಗ್ಗೆ ನ್ಯೂಸ್ ಪೇಪರಲ್ಲಿ ಬಂದಿದೆ 99% ಮಕ್ಕಳುಗಳು ನೋಡಿ, ಅದು ನ್ಯೂಸ್ ಪೇಪರ್ ತೋರಿಸ್ತಾ ಇದ್ದೀವಿ ಇವಾಗ ಆನ್ ಸ್ಕ್ರೀನು. ಆ ರಿಪೋರ್ಟ್ ಏನು ಹೇಳ್ತಿದೆ, 99% ಮಕ್ಕಳುಗಳು ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟೈತಂತೆ. ಅಂದರೆ ಎಲ್ಲ ಥರ ಕಾಯಿಲೆಗಳು ಮಕ್ಳಿಗೆ ಬರ್ತಿದೆ ಅಂತ. ತಿರ್ಗಾ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದು ಪ್ಯೂರ್ ಕ್ರೈಮ್. ಇದು ಪೇರೆಂಟ್ಸ್ಗಳಾಗಲಿ ದೊಡ್ಡವರು ಅಂತ ಏನಿದ್ದೀರಿ ಮನೇಲಿ ಹಿರಿಕರು ಅಂತ, ಮಕ್ಳುಗಳ್ಗೆ ಯಾರೆಲ್ಲ ಮೊಬೈಲ್ ಕೊಡ್ತಿದ್ದೀರಿ, ನೀವು ಸ್ವಯಂಕೃತವಾಗಿ ಆ ಮಗುವಿನ ಭವಿಷ್ಯ ಸಾಯಿಸೋದಲ್ಲದೆ ಅದ್ರ ಕೂತಿಗೆ, ಅದ್ರ ಸೊಂಟ, ಅದಕ್ಕೆ ದೊಡ್ಡ ಕಾಯಿಲೆನೆಲ್ಲ ನೀವೇ ಮಗುಗೆ ಬರ್ಸ್ತಾ ಇರೋದು. ಹಂಗಾಗಿ ನಿಮಗೆ ಆ ಶಿಕ್ಷೆ ಆಗಬೇಕು. ನೇರವಾಗಿ ಪ್ರತ್ಯಕ್ಷವಾಗಂತೂ ಶಿಕ್ಷೆ ಸಿಗಲ್ಲ ನಿಮಗೆ. ಅದೇ ಮಗು ಬೆಳೆದು ದೊಡ್ಡದಾಗಿ ಅದಕ್ಕೆ ಬುದ್ಧಿ ಬಂದ ಮೇಲೆ ನಿಮಗೆ ವಾಪಸ್ಸು ಕೆಟ್ಟದಾಗಿ ಮಾತಾಡಿ, ನೀವು ಕೊಟ್ಟಂಥ ಮೊಬೈಲಿಂದನೇ ನನ್ನ ಜೀವನ ಹಿಂಗೆ ನಾಶ ಆಯಿತು ಅಂತ ನಿಮ್ಮನ್ನೇ ಬೇಳ್ ಮಾಡಿ ತೋರಿಸಿ ನಿಮ್ಮ ಪರಿಸ್ಥಿತಿಗಳ್ನೇ ಅಧ್ವಾನ ಮಾಡ್ಕೋತೀರ. ನಿಮ್ಮ ಮಕ್ಕಳು ನಿಮ್ಮ ಪರಿಮಿತಿಗೆ ಬರಲ್ಲ. ಆ ಮಕ್ಕಳು ತಲೆ ಕೆಟ್ಟೋಯ್ತದೆ, ಆ ಮಕ್ಕಳು ಕಣ್ಣು ಹೊಂಟೋಯ್ತದೆ, ಆ ಮಕ್ಕಳು ಕೂತಿದ್ದ ಕಡೆನೇ ದಪ್ಪಗಾಗೋಯ್ತವೆ. ಹೆಣ್ಮಕ್ಳಿಗೆ 10 ವರ್ಷ 8 ವರ್ಷಕ್ಕೆ ಪೀರಿಯಡ್ಸ್ ಆಗಿಬಿಡುತ್ತೆ, ಇಲ್ಲ ಮಕ್ಕಳಾಗೋ ಶಕ್ತಿನೇ ಹೊಂಟೋಯ್ತದೆ. ಅವು ಊಟ ಏನು ಮಾಡ್ತವೆ, ಲೋಕದ ಪರಿಜ್ಞಾನ ಇಲ್ಲ. ಜಗತ್ತಲ್ಲಿರೋ ಅಷ್ಟೂ ಕೆಟ್ಟ ವಿಷಯಗಳ್ನ ಅವು ತಲೆಗೆ ತುಂಬ್ಕೋತಾವೆ ಅಂತ ಇಷ್ಟೆಲ್ಲ ಅನಾನುಕೂಲ ಆಗ್ತಿದೆ. ನ್ಯೂಸ್ ಪೇಪರಲ್ಲಿ 99% ಮಕ್ಳಿಗೆ ಅಡಿಕ್ಟ್ ಅಂತ ಬಂದಿದೆ. ಅದನ್ನು ಸರ್ಕಾರಕ್ಕೆ ಏನಾರು ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಏನು ಸರ್ಕಾರ ಮ್ಯಾಜಿಕ್ ಮಾಡೋಕ್ಕಾಗತ್ತಾ ನಿಮಗೆ? ನಿಮ್ಮ ಮಕ್ಳುಗಳಿಗೆ ನೀವು ಮೊಬೈಲ್ ಕೊಡಬೇಡಿ, ಅದು ಬೆಟರ್. ಮಕ್ಳಿಗೆ ಒಂದೊಂದು ಇಷ್ಟಿಷ್ಟು ವಿಷ ಹಾಕ್ಬಿಡೋದು ಬೆಸ್ಟ್ ಇವತ್ತಿಂದನೇ. ಸ್ಲೋ ಪಾಯ್ಸನ್ ಥರ ಒಂದಿನಕ್ಕೆ ಸತ್ತೋಗ್ಬಿಡುತ್ತೆ ಆ ಮಗು. ರಾದರ್ ನೀವು ಆ ಮಗುನ ಸಾಯೋಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಆ ಅತಂತ್ರ ಸ್ಥಿತಿಗೆ ತಂದು ಬಿಡೋ ಅಂಥ ಕೆಲಸನ ಪೇರೆಂಟ್ಸ್ ಮಾಡ್ತಾಯಿದ್ದೀರಾ, ಅಥವಾ ಯಾವುದೇ ಎಲ್ಡರ್ಸು ಯಾರು ಮಗುಗೆ ಸುಮ್ಮನೆ ಕೂತ್ಕೊಳ್ಳಿ ಊಟ ಮಾಡಲಿ ಅಂತ ಮೊಬೈಲ್ ಕೊಡ್ತೀರಲ್ಲ, ನೀವು ಬ್ಯುಸಿ ಇರೋದಕ್ಕೆ ಆ ಮಗುನ ನೀವು ಸ್ಲೋ ಪಾಯ್ಸನ್ ಹಾಕಿ ಸಾಯಿಸಿದಷ್ಟೇ ಸಮವಾಗಿದೆ. ಆ ಮೊಬೈಲ್ನ ಮೊದಲು ಕೊಡೋದನ್ನ ದಯವಿಟ್ಟು ಆ್ಯಸ್ ಎ ಡಾಕ್ಟ್ರು ಕೇಳ್ಕೊತೀವಿ. ಮಕ್ಳುಗಳಿಗೆ ಮೊಬೈಲ್ನ ಕೊಡಬೇಡಿ. ಅಪ್ ಟು ದ ಏಜ್ ಆಫ್ 13, 14, 15 ಆದರೂ ಕೊಡಬೇಡಿ. ಬೈ ದ ಏಜ್ ಆಫ್ 17, 18ಗೆ ಸ್ವಲ್ಪ ಬುದ್ಧಿ ಬಂದಿರುತ್ತೆ, ಆವಾಗ ಬೇಕಾದರೆ ಮೊಬೈಲ್ ಕೊಡಿ. ಇಲ್ಲಿ ಯಾರು ಲಿಮಿಟೇಷನ್ಸ್ ಹೇಳ್ಕೊಡೋಕೆ ಯಾರು ಕೂತ್ಕೊಂಡು ಫ್ರೀ ಆಗಿಲ್ಲ. ನೀವು ಯಾರು ಮೊಬೈಲ್ ಕೊಟ್ಮೇಲೆ ಅಲ್ಲಿ ಏನು ನೋಡುತ್ತೆ ಏನು ಮಾಡುತ್ತೆ ಅಂತ ನಿಮ್ಗೇನು ಗೊತ್ತಾ? ದಯವಿಟ್ಟು ಈ ಡಿಸಾಸ್ಟರ್ನ ತಡೀರಿ, ಭವಿಷ್ಯನ ಉಳಿಸಿ.